Welcome back, students. Today I am going to solve the exercise questions. Your chapter has completed. We are at the end of your lessons. Exercise I am going to solve today and tomorrow. Okay, let's directly go to the exercise. The first question, what he has given, 0.24 gram of sample of compound of oxygen and boron was found by analysts to contain 0.096 gram of boron and 0.144 gram of oxygen. 0.144 gram of oxygen. Calculate the percentage of composition of compound by weight. Means what he has given means an analyst obtain the boron and oxygen compound. Boron and oxygen compound. Okay, boron and oxygen compound. The weight ಎಷ್ಟಿರ್ತದಪ್ಪ ಅಂತಂದ್ರೆ 0.24 gram ಇದೆ total weight of the compound. In that oxygen weight ಎಷ್ಟಿದಪ್ಪ ಅಂತಂದ್ರೆ oxygen weight ಎಷ್ಟಿದಪ್ಪ ಅಂತಂದ್ರೆ 0.096 grams ಇದೆ. And next in that boron weight ಎಷ್ಟಿದಪ್ಪ ಅಂದರೆ 0.144 ಗ್ರಾಮ್. 0.144 ಗ್ರಾಮ್. ನಿಮಗೆ ಏನು ಕೇಳಿದನಪ್ಪ ಅಂತಂದರೆ ವಾಟ್ ಈಸ್ ದ ವೇಟ್ ಆಫ್ ದ ಈಚ್ ಎಲಿಮೆಂಟ್ ಇನ್ ದಟ್ ಕಾಂಪೌಂಡ್. ಇದು ಆಕ್ಸಿಜನ್ ಪರ್ಸೆಂಟೇಜ್, ವೇಟ್ ಅಲ್ಲ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವೇಟ್ ಆಫ್ ಈಚ್ ಎಲಿಮೆಂಟ್ ಇನ್ ದಟ್ ಕಾಂಪೌಂಡ್ ಕೇಳಿದ. ಅಂದರೆ ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟಿದೆ, ಬೋರಾನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದ. ಏನು ಮಾಡ್ತಾರಪ್ಪ ಅಂತಂದರೆ ಫಾರ್ ಆಕ್ಸಿಜನ್ ಪರ್ಸೆಂಟೇಜ್ ಏನು ಮಾಡ್ತಾರೆ, ಆಕ್ಸಿಜನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ವೇಟ್ ಆಫ್ ಆಕ್ಸಿಜನ್, ರೈಟ್, ವೇಟ್ ಆಫ್ ಆಕ್ಸಿಜನ್ ಇಂಟು ಏನು ಮಾಡ್ತೀರಿ 100 divided by total weight of compound. Total weight of the compound ಎಷ್ಟಿದೆ, weight of oxygen ಎಷ್ಟಿದೆ 0.096 0.24 total boron oxygen compound ಅದು ಇಂಟು 100 ಎಷ್ಟು ಬರ್ತದೆ ದ ಪರ್ಸೆಂಟೇಜ್ ಮಾಡಿದ್ರೆ ಏನು ಬರ್ತಪ್ಪ ಅಂತ ನಿಮಗೆ ಟೋಟಲ್ ಆಗಿ 0.096 ಇಂಟು 100 ಡಿವೈಡ್ ಬೈ 0.24 40% ಬರ್ತದೆ. ಎಷ್ಟು ಬರ್ತದ 40%. Here in the compound there is only two elements, boron and oxygen. Oxygen percentage 40 means remaining boron ಅದು ಎಷ್ಟಿರ್ತದೆ 60, ಅದು 40 ಆದರೆ 60, ಟೋಟಲ್ 100%. 40% ಆಕ್ಸಿಜನ್ ಇದಪ್ಪ ಅಂತಂದರೆ 60% ಮಸ್ಟ್ ಬಿ ಬೋರಾನ್. ನಮ್ಮ ನೆಕ್ಸ್ಟ್ ಏನು ಬರೀಬೇಕು ನೀವು, ಸೊ ಬೋರಾನ್ ಆಫ್ 0.144 gram is 60%. ಇದು ಒಂದು ದಿಸ್ ಇಸ್ ಯುವರ್ ಆನ್ಸರ್. ಓಕೆ, ಅಂದರೆ ಒಂದು ಕಾಂಪೌಂಡ್ ಕೊಟ್ಟಿದ್ದಾನೆ, ಬೋರಾನ್ ಕಾಂಪೌಂಡ್, ಇನ್ ದಟ್ ಆಕ್ಸಿಜನ್ ವೇಟ್ ಕೊಟ್ಟಿದ್ದಾನೆ, ಬೋರಾನ್ ವೇಟ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟು, ಬೋರಾನ್ ವೇಟ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಬೈ ವೇಟ್ ಅಂತ ಕೇಳಿದ್ದಾನೆ. 40% ಆ್ಯಂಡ್ 60%. ದಿಸ್ ಇಸ್ ಯುವರ್ ಫಸ್ಟ್ ಆನ್ಸರ್.
Next question we have, when 3 gram of carbon is burnt in 8 gram of oxygen, the 11 gram of carbon dioxide is produced. What mass of the carbon dioxide will be found when 3 gram of carbon is burnt in 50 gram of oxygen? In 50 gram of oxygen, which law of chemical combination give your answer? Which law of chemical combination will give your answer? Here what he is saying means 3 gram of carbon, 3 gram of carbon react agutta with 8 gram of oxygen, 8 gram of oxygen to give 11 gram of carbon dioxide. ಇದು ಒಂದು ಕೊಟ್ಟಿರೋದು. What he is saying at first he is saying that 3 gram of carbon reacts with 8 gram of oxygen to form 11 gram of carbon dioxide. Then what happens when same 3 gram of carbon reacts with 50 gram of oxygen ಅಂತ ಕೇಳ್ತಿದ್ದ. ನಾವು ಪ್ರಾಡಕ್ಟ್ ಮಾಸ್ ಏನಿರುತ್ತೆ ಅಂತ ಕೇಳ್ತಿದ್ದ. ಏನಿರುತ್ತೆ ದಿಸ್ ಇಸ್ ದ ಬೇಸಿಕ್. 3 ಗ್ರಾಮ್ ಕಾರ್ಬನ್ಗೆ 8 ಗ್ರಾಮ್ ಆಕ್ಸಿಜನ್ ಬೇಕು, ರಿಯಾಕ್ಟ್ ಆಗಿ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ. ದಿಸ್ ಇಸ್ ದ ಬೇಸಿಕ್. ನಿಮ್ಗೆ ಗೊತ್ತದ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂತಂದರೆ I mean elements of chemical compound reacts in definite proportions. Okay, ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಂತಂದರೆ ಅದರಲ್ಲಿರೋ ಎಲಿಮೆಂಟ್ಸ್ ಏನು ಮಾಡ್ತವೆ, ಡೆಫಿನೆಟ್ ಪ್ರೊಪೋರ್ಷನ್ಸಲ್ಲಿ ರಿಯಾಕ್ಟ್ ಆಗ್ತವೆ ಆ್ಯಂಡ್ ಫಾರ್ಮೇಷನ್ ಆ್ಯಂಡ್ ಇಟ್ ಫಾರ್ಮ್ಸ್ ಕಾಂಪೌಂಡ್. ಲಾ ಆಫ್ ಡೆಫಿನೆಟ್ ಪ್ರೊಪೋರ್ಷನ್ಸ್. ಎಟ್ ಫಸ್ಟ್ he is given that 3 ಗ್ರಾಮ್ ಕಾರ್ಬನ್ 8 ಗ್ರಾಮ್ ಆಕ್ಸಿಜನ್ ಬೇಕು, 8 ಗ್ರಾಮ್ ಆಕ್ಸಿಜನ್ ಟು ಗಿವ್ 11 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹಿಯರ್ 3 ಗ್ರಾಮ್ ಕಾರ್ಬನ್ ಅದ, ಈ 50 ಗ್ರಾಮ್ ಆಕ್ಸಿಜನಲ್ಲಿ ಎಷ್ಟು ಯೂಸ್ ಆಗುತ್ತೆ, 8 ಗ್ರಾಮ್ ಯೂಸ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ 11 ಗ್ರಾಮ್ ಆಫ್ CO2. ದ ರಿಮೈನಿಂಗ್ 42 ಗ್ರಾಮ್ ಆಫ್ ಆಕ್ಸಿಜನ್ ಇರೋದಲ್ಲ ಅದು ಅನ್ರಿಯಾಕ್ಟೆಡ್ ಇರ್ತದೆ. ಇಟ್ ಈಸ್ ಅನ್ರಿಯಾಕ್ಟೆಡ್. ಏನಕ್ಕಪ್ಪ ಅಂದರೆ 3 ಗ್ರಾಮ್ ಕ್ಯಾನ್ ಓನ್ಲಿ ರಿಯಾಕ್ಟ್ ವಿತ್ 8 ಗ್ರಾಮ್ ಆಫ್ ಆಕ್ಸಿಜನ್, ರಿಮೈನಿಂಗ್ ಹಾಗೆ ಇರ್ತದೆ. ಇನ್ ಕೇಸ್ ನಿಮಗೆ 6 ಗ್ರಾಮ್ ಕೊಟ್ಟಿದ್ರೆ ಕಾರ್ಬನ್, 3 ಗ್ರಾಮ್ ಸೆಕೆಂಡಲ್ಲಿ ಕೆಳಗಡೆ 6 ಗ್ರಾಮ್ ಬದಲು 3 ಗ್ರಾಮ್ ಬದಲು 6 ಗ್ರಾಮ್ ಕೊಟ್ಟಿದ್ರೆ 3 ಗ್ರಾಮ್ 8 ಗ್ರಾಮ್ ರಿಯಾಕ್ಟ್ ಆದರೆ 6 ಗ್ರಾಮ್ 16 ಗ್ರಾಮ್ ಆಗ್ತಿತ್ತು. 16 + 6 22 ಆಗ್ತದೆ. 22. 3 + 8 ಇಸ್ ಅ ಬೇಸಿಕ್ ಅವ್ನು ಕೊಟ್ಟಿರೋದು, ಅದ್ರ ಮೇಲೆ ನೀವು ಜಡ್ಜ್ ಮಾಡಬೇಕು. ಹಿಯರ್ ವಿಚ್ ಲಾ ಇಟ್ ಒಬೇಸ್ ಮೀನ್ಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ವಿಚ್ ಲಾ? ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ಓಕೆ, ದಿಸ್ ಇಸ್ ಯುವರ್ ಸೆಕೆಂಡ್ ಕ್ವಶನ್ ಆನ್ಸರ್. And just first watch this video and at the end of the session I'm going to give PDF. Okay, if you don't know how to write the question answers, I'm going to give the PDF also. Next, what are polyatomic ions? Example ಅಂತ ಕೇಳ್ತದ. What are polyatomic ions? Polyatomic exam ಬರಿತೀನಿ. For example, H4+, okay, SO4 2-. You can have polyatomic ions anti. Polyatomic ions is nothing but ions which have more than 2 atoms in it. Okay, polyatomic ions means these are the ions. Ions may be cation or anion which have more than 2 atoms. ಇಲ್ಲಿ ಎರಡಕ್ಕಿಂತ ಜಾಸ್ತಿ ಆಟಮ್ಸ್ ಇದಾವೆ, ಇಲ್ಲಿ ಎರಡಕ್ಕಿಂತ ಜಾಸ್ತಿ ಆಟಮ್ ಇದಾವೆ. ಈ ಥರ ಅಯಾನ್ಸ್ಗೆ ಅಂತ ನಾವು ಪಾಲಿಅಟಾಮಿಕ್ ಅಯಾನ್ಸ್ ಅಂತೀವಿ. NH4+ ಮೀನ್ಸ್ ಅಮೋನಿಯಂ ಅಯಾನ್. SO4 2- ಮೀನ್ಸ್ ಸಲ್ಫೇಟ್ ಅಯಾನ್. ನಿಮ್ಮ ಬುಕ್ಕಲ್ಲಿದೆ, ಮೊದಲೇ ಕಲ್ತಿದ್ದೀರಿ, ಸಲ್ಫೇಟ್ ಅಯಾನ್. ಓಕೆ, ದಿಸ್ ಇಸ್ ಅಬೌಟ್ ಪಾಲಿಅಟಾಮಿಕ್ ಅಯಾನ್. ಪಾಲಿಅಟಾಮಿಕ್ ಅಯಾನ್ ಮೀನ್ಸ್ ದೀಸ್ ಆರ್ ದ ಅಯಾನ್ಸ್ which have more than 2 atoms or which contains more than 2 atoms in it. ಓಕೆ, ಇದನ್ನೇ ಬರಿಬೇಕು. ಎಕ್ಸಾಂಪಲ್ ಇದನ್ನು ಬರಿಬೇಕು. Okay, what I dictate, you should write it in a fair. Next, he asked you to write some chemical formula of the following compounds. Right? You know how to write the chemical formula.
First, what he has given, magnesium chloride. Magnesium chloride. Magnesium means this is Mg. Idu metal. Chloride means Cl anta togobek. Magnesium chloride. Mg charge +2 ಇರ್ತದೆ, ಕ್ಲೋರಿನ್ ಚಾರ್ಜ್ -1 ಇರ್ತದೆ. ಈ 2 ಇದಕ್ಕೆ ಇಂಟು ಮಾಡಬೇಕು, ಈ 1 ಇದಕ್ಕೆ ಇಂಟು ಮಾಡಬೇಕು. ನಿಮ್ಗೆ ಗೊತ್ತಿದೆ, ಸೇಮ್ ಚಾರ್ಜ್ ಇದ್ರಪ್ಪ ಅಂದರೆ ಇದು ಒಂದು ತೊಗೊತಿದ್ದಿ. ಡಿಫ್ರೆಂಟ್ ಚಾರ್ಜ್ ಇದಕ್ಕೆ ದಿಸ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಟು ದಿಸ್ ಮ್ಯಾಗ್ನೀಷಿಯಮ್ ಆ್ಯಂಡ್ ದಿಸ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಟು ದ ಕ್ಲೋರಿನ್. here 2 ಬರಿ 1 ಬರಿ. Mg1 ಒಂದೇ ತೊಗೊಂಡಿನಿ, 1 ಬರಿಬೇಕಾಗಿಲ್ಲ. Cl2 1 ಇದ್ರೆ ಬರಬೇಕಾಗಿಲ್ಲ, 2 ಇದ್ದದಕ್ಕೆ ಬರಬೇಕು. MgCl2. Similar with the calcium oxide. Calcium means Ca, oxide means O, chloride ಅಂದರೆ Cl, oxide ಅಂದರೆ O, sulfide ಅಂದರೆ S, fluoride ಅಂದರೆ F, bromide ಅಂದರೆ Br. ಓಕೆ, ಕ್ಯಾಲ್ಶಿಯಂ ಚಾರ್ಜ್ +2, ಆಕ್ಸಿಜನ್ ಚಾರ್ಜ್ -2, ಸೇಮ್ ನಂಬರ್ ಅದು, +2 -2 ಸೇಮ್ ನಂಬರ್, ಸೈನ್ ಅಷ್ಟೇ ಡಿಫ್ರೆಂಟ್ ಇರ್ತದೆ, ಅದು 0 ಆಗುತ್ತೆ. +2 -2 ಏನಾಗ್ತದೆ 0. ದ ಟೋಟಲ್ ಚಾರ್ಜ್ ಆಫ್ ದ ಕಂಪೌಂಡ್ ಮಸ್ಟ್ ಬಿ 0. ಓಕೆ, ಸೇಮ್ ನಂಬರ್ ಇದ್ದಕ್ಕೆ ಏನಾಗುತ್ತೆ, ಕ್ಯಾಲ್ಶಿಯಂ 1 ತೊಗೊಬೇಕು ಆ್ಯಂಡ್ ಆಕ್ಸಿಜನ್ 1 ತೊಗೊಬೇಕು. ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ದ ಕ್ಯಾಲ್ಶಿಯಂ ಆಕ್ಸೈಡ್. CaO is the chemical formula for the calcium oxide. Next ಏನು ಕೊಟ್ಟಿದ್ದಾನೆ, ಕಾಪರ್ ನೈಟ್ರೇಟ್. ಕಾಪರ್ ಚಾರ್ಜ್ ಎಷ್ಟಿರ್ತಪ್ಪ ಅಂದರೆ +1, ಇದು ನೈಟ್ರೇಟ್ ಚಾರ್ಜ್ -1. ಎರಡು ಚಾರ್ಜ್ ಏನದ ಸೇಮ್ ಅದ, 1 ಅದ, +1 -1 0 ಆಗುತ್ತೆ, ಅಂದರೆ ಸೇಮ್ ಚಾರ್ಜ್ ಅದ. ಕಾಪರ್ ಅಂದರೆ Cu, ಇನ್ನು ನೈಟ್ರೇಟ್ ಅಂತಂದರೆ NO3. ಮೊದಲೇ ಬರೀಬೇಕಿತ್ತು, ಅದು ಮೊದಲೇ ಬರೀ, ಆಮೇಲೆ ಕೆಳಗೆ ಚಾರ್ಜ್ ಬರೀರಿ. CuNO3 ಆ್ಯಂಡ್ ಸಮ್ ಟೈಮ್ ಏನಾಗುತ್ತಪ್ಪ ಅಂತಂದರೆ ಕಾಪರ್ ಇದೆಯಲ್ಲ, +1 ಬದಲು +2 ಕೊಡುತ್ತದೆ. +1 ಬದಲು +2 ಚಾರ್ಜ್. ಅಂದರೆ ಸಮ್ ಮೆಟಲ್ಸ್ ಕ್ಯಾನ್ ಗಿವ್ 1 or more ಚಾರ್ಜಸ್ ಆರ್ 1 or more ಆಕ್ಸಿಡೇಷನ್ ಸ್ಟೇಟ್. +1 ಬಂದರೆ CuNO3 ಆಗ್ತದೆ. ಇನ್ ಕೇಸ್ ಕಾಪರ್ ಚಾರ್ಜ್ +2 ಇದ್ದರೆ NO3 ಚಾರ್ಜ್ ಚೇಂಜ್ ಆಗೋದಿಲ್ಲ, ಆ್ಯನಿಯಾನ್ಸ್ ಚಾರ್ಜ್ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. NO3 -1 ಅದ. ಹಿಯರ್ ಏನು ಮಾಡಬೇಕು, ನಂಬರ್ ಚೇಂಜ್ ಮಾಡಬೇಕು. 1 2 ಅಂದರೆ Cu1 ಆಗುತ್ತೆ, NO3 ಟ್ವೈಸ್ ಆಗುತ್ತೆ. ಅಂದರೆ ಇಫ್ ಕಾಪರ್ ಹ್ಯಾಸ್ +1 ಚಾರ್ಜ್, CuNO3. ಇಫ್ ಕಾಪರ್ ಹ್ಯಾಸ್ +2 ಚಾರ್ಜ್, CuNO3 ಟ್ವೈಸ್. ದಿಸ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಕಾಪರ್ ನೈಟ್ರೇಟ್. Next, what is given, aluminum chloride. Okay, aluminum chloride. Aluminum means Al, chloride means Cl. ಅಲ್ಯೂಮಿನಿಯಂ ಚಾರ್ಜ್ ಗೊತ್ತಿರ್ಬೇಕು ನಿಮಗೆ, ಬುಕ್ಕಲ್ಲಿದೆ, ಅವಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಬೇಕಾದ್ರೆ. ಕ್ಲೋರಿನ್ ಮೀನ್ಸ್ -1, ಸೇಮ್ ಚಾರ್ಜ್ ಇಲ್ಲ. ದಿಸ್ ನಂಬರ್ ಗೋಸ್ ಹಿಯರ್, ದಿಸ್ ನಂಬರ್ ಗೋಸ್ ಹಿಯರ್. AlCl3 is a chemical formula for the aluminum chloride. Okay, this of this. And last calcium carbonate ada. Calcium carbonate ಇದೇ ಥರ ಮಾಡಿ calcium carbonate to CaCO3 ಬರ್ತದೆ. CaCO3 ಇದು 5th one. First, second, third, fourth, fifth. This is your 4th answer. Okay, this is your 4th answer. Next we have 5th one. Give the names of the elements present in the following compounds. Okay, first quicklime. Quicklime ಅಂತಂದರೆ CaO, calcium oxideಗೆ quicklime ಅಂತೀವಿ. ಕ್ಯಾಲ್ಶಿಯಂ ಆಕ್ಸೈಡ್ಗೆ quicklime. ಹೈಡ್ರೋಜನ್ ಬ್ರೋಮೈಡ್ ಅಂತಂದರೆ HBr. ಕೆಮಿಕಲ್ ಫಾರ್ಮುಲಾ ಸಹ ಬರೀತಿದ್ದೀನಿ, ಹೈಡ್ರೋಜನ್ ಬ್ರೋಮೈಡ್. ನೇಮ್ಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ ಇರೋದಾನೆ. ಕ್ಯಾಲ್ಶಿಯಂ ಆಕ್ಸೈಡಲ್ಲಿ ನೇಮ್ಸ್ ಆಫ್ ದ ಎಲಿಮೆಂಟ್ಸ್ ಯಾವುವು?
ಕ್ಯಾಲ್ಶಿಯಮ್ ಆ್ಯಂಡ್ ಆಕ್ಸಿಜನ್ ಬರಿಬೇಕು. ಕ್ಯಾಲ್ಶಿಯಮ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಬ್ರೋಮೈಡ್ ಅಂತಂದರೆ H ಆ್ಯಂಡ್ Br ಆ್ಯಂಡ್ HBr ಅಂತಂದರೆ ಬ್ರೋಮಿನ್. H ಅಂದರೆ ಹೈಡ್ರೋಜನ್, ನಿಮ್ಗೆ ಗೊತ್ತದ, ಬರಿಬೇಕು ಅದನ್ನು. ಕ್ಯಾಲ್ಶಿಯಮ್ ಬರೀರಿ, ಅದ್ರ ಬಗ್ಗೆ ಆಕ್ಸಿಜನ್ ಸಹ ಬರೀರಿ. ನೆಕ್ಸ್ಟ್ ಬೇಕಿಂಗ್ ಪೌಡರ್ ಮೀನ್ಸ್ NaHCO3. NaHCO3 ಎಲಿಮೆಂಟ್ಸ್ ಆಗೋದವ, Na ಅದ. Na ಅಂದರೆ ಸೋಡಿಯಂ. ನೆಕ್ಸ್ಟ್ ಹೈಡ್ರೋಜನ್ ಮೀನ್ಸ್ H ಮೀನ್ಸ್ ಹೈಡ್ರೋಜನ್. ನೆಕ್ಸ್ಟ್ CO ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಓಕೆ, ಇದು ಫಸ್ಟು, ಸೆಕೆಂಡು, ಥರ್ಡ್ ಬರೀಬೇಕು. ಕ್ಯಾಲ್ಶಿಯಮ್ ಬರೀರಿ, ಆಕ್ಸಿಜನ್ ಬರೀರಿ. ಓಕೆ, ನೆಕ್ಸ್ಟ್ ಪೊಟ್ಯಾಷಿಯಮ್ ಸಲ್ಫೇಟ್ ಮೀನ್ಸ್ K2SO4ಗೆ ಪೊಟ್ಯಾಷಿಯಮ್ ಸಲ್ಫೇಟ್ ಅಂತೀವಿ. ಏನೇನಿದೆ? KSO. K ಮೀನ್ಸ್ ಪೊಟ್ಯಾಷಿಯಮ್. ನೆಕ್ಸ್ಟ್ S ಮೀನ್ಸ್ sulfur. O means oxygen. ಬರೀರಿ ಅದನ್ನು. Okay, this is your next question answer.